ಹಲೋ ನಮಸ್ಕಾರ. ನಿಮ್ಮೆಲ್ರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಬಿಗ್ ಬಾಸ್ ಟ್ರೋಫಿ ಗೆದ್ದು 50 ಲಕ್ಷಕ್ಕೆ ಒಡೆಯನಾಗಿದ್ದ ಪಳಾರ್ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ದೊಡ್ಡಮನೆಗೆ ಬಂದು ದೊಡ್ಡಮನೆ ದೊರೆ ಶಿವಪುಟ್ಟಸ್ವಾಮಿಯ ಕಾಲಿಗೆ ಬಿದ್ದು ನಂತರ ದೊಡ್ಡಮನೆಯ ಪುಟ್ಟ ರಾಜಕುಮಾರ ಅಪ್ಪು ಆಶೀರ್ವಾದ ಪಡೆದು ದುಡ್ಡು ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ರಾಜ್ಯದ ನಾನಾ ಭಾಗಗಳಲ್ಲಿ ಏರ್ಪಾಡಾಗ್ತಾ ಇದ್ದಂಥ ಉತ್ಸವ, ಜಾತ್ರೆ, ಜಾಗರಣೆ, ಬರ್ಡೇ ಆಚರಣೆ ಸೇರಿದಂತೆ ಬಟ್ಟೆ ಅಂಗಡಿ, ಕೋಳಿ ಅಂಗಡಿ ಅಂತೆಲ್ಲ ಪ್ರಮೋಟ್ ಮಾಡಿದ್ರು. ನಮ್ಮ ರಾಜ್ಯದ ಜನರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಗಿಲ್ಲಿನೇ ಗೆಸ್ಟ್, ದುಡ್ಡು ಎಷ್ಟಾದ್ರೂ ಸರಿ ಅಂತ ಗಿಲ್ಲಿ ನಟನ ಕಾಲ್ ಶೀಟ್ ತಗೊಂಡು ತಮ್ಮ ತಮ್ಮ ಕಾರ್ಯಕ್ರಮಗಳಿಗೆ ಕರೆಸ್ಕೊಂಡ್ರು. ಇಂಥದ್ದೇ ಚಾನ್ಸ್ಗೋಸ್ಕರ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಗಿಲ್ಲಿ ಸಿಕ್ಕ ಅವಕಾಶನ ಚೆನ್ನಾಗಿ ಬಳಸ್ಕೊಂಡು ಮಸ್ತಾಗಿ ದುಡ್ಡು ಮಾಡಿದ್ರು ಅಂತ ಸುದ್ದಿ ಇದೆ. ಎಷ್ಟು ದುಡ್ಡು ಮಾಡಿದ್ರು, ಆ ದುಡ್ಡಲ್ಲಿ ಏನು ಮಾಡ್ತಾರೆ ಅನ್ನೋದು ಅವರ ವೈಯಕ್ತಿಕ ಅಭಿಪ್ರಾಯ, ಅದು ಅವರ ವೈಯಕ್ತಿಕ ವಿಷಯ ಕೂಡ. ಆದರೆ ಈಗ ಗಿಲ್ಲಿ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಆಗಿರೋದ್ರಿಂದ ಏನು ಮಾಡಿದ್ರೂ ನಾವು ಸುದ್ದಿ ಮಾಡಲೇಬೇಕು. ಹೀಗಾಗಿ ಇವತ್ತು ಗಿಲ್ಲಿ ಜಿಮ್ನಲ್ಲಿ ಬೆವರಳಿಸ್ತಾ ಇರುವಂತಹ ಸ್ಟೋರಿನ ಹೇಳೋದಕ್ಕೆ ಹೊರಟಿದ್ದೀನಿ. ಎಸ್, ನಮ್ಮ ಗಿಲ್ಲಿ ನಟ ಜಿಮ್ ಸೇರ್ಕೊಂಡವ್ರೆ. ಟಿಫಿನ್ ಪ್ಲೇಟು, ಆಮ್ಲೆಟ್ ಪ್ಲೇಟ್ ಅಲ್ಲ, ಜಿಮ್ ಪ್ಲೇಟ್ ಇಟ್ಕೊಂಡು ವರ್ಕೌಟ್ ಶುರು ಮಾಡಿದ್ದಾರೆ. ಕೌಶಿಕ್ ಗೌಡ್ರು ಗಿಲ್ಲಿನ ಟ್ರೈನ್ ಮಾಡ್ತಾ ಇದ್ದು ಗಿಲ್ಲಿ ಬೆವರಳಿಸ್ತಾ ಇರುವಂತಹ ವಿಡಿಯೋನ ತಮ್ಮ ಸೋಷಿಯಲ್ ಪುಟದಲ್ಲಿ ಹಂಚಿಕೊಂಡಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಗಿಲ್ಲಿ ಬರೀ ಫಿಟ್ನೆಸ್ ಮೈಂಟೈನ್ ಮಾಡೋಕೆ ವರ್ಕೌಟ್ ಮಾಡ್ತಿರೋ ತರ ಕಾಣ್ತಾ ಇಲ್ಲ, ಬದಲಾಗಿ ಹೀರೋ ಆಗಿ ಕಣಕ್ಕಿಳಿಯೋದಕ್ಕೆ ಈ ತಯಾರಿ ಅನ್ನುವಂಥ ಅನುಮಾನ ಹುಟ್ಟಿದೆ. ಇತ್ತೀಚೆಗಷ್ಟೇ ನನ್ನದೇ ಯಶಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ನಲ್ಲಿ ಗಿಲ್ಲಿಗೆ KVN ಸಂಸ್ಥೆ ಮಾಡಿರೋ ಆಫರ್ ಬಗ್ಗೆ ಒಂದು ಸ್ಟೋರಿ ಮಾಡಿದೆ. ಟಾಕ್ಸಿಕ್ನಂತಹ ಗ್ಲೋಬಲ್ ಸಿನಿಮಾ ಮಾಡ್ತಿರೋ KVN ಸಂಸ್ಥೆ ಗಿಲ್ಲಿಗೆ ಕರೆದು ಒಂದು ಚಾನ್ಸ್ ಕೊಟ್ಟಿದೆಯಂತೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಮಾಡಿದ್ದು ಗಿಲ್ಲಿ ಆ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ದಾರಂತೆ ಎಂಬ ಸುದ್ದಿ ಗಾಂಧಿನಗರದಲ್ಲಿ ಓಡಾಡ್ತಿರೋ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದೀಗ ಗಿಲ್ಲಿ ವರ್ಕೌಟ್ ಶುರು ಮಾಡಿರೋದನ್ನ ನೋಡಿದ್ರೆ KVN ಸಂಸ್ಥೆ ಜೊತೆ ಸಿನಿಮಾ ಮಾಡ್ತಿರೋದು ನಿಜ ಇರಬಹುದು, ಅದಕ್ಕಾಗಿನೇ ಸೀರಿಯಸ್ ಆಗಿ ದೇಹ ದಂಡಿಸಿ ರೆಡಿ ಆಗ್ತಿರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅಷ್ಟಕ್ಕೂ ಈ ತಯಾರಿ ಇದೇ ಸಂಸ್ಥೆ ಜೊತೆಗಿನ ಸಿನಿಮಾಗಾಗಿನ, ಗಿಲ್ಲಿ ಹೀರೋ ಆಗಿ KVN ಸಂಸ್ಥೆ ಲಾಂಚ್ ಮಾಡತ್ತಾ, ಅಥವಾ ಗಿಲ್ಲಿ ಬೇರೊಂದು ಪ್ರೊಡಕ್ಷನ್ ಜೊತೆ ಕೈ ಜೋಡಿಸಿದ್ರಾ, ಯಾರು ಬೇಡ ನಾನೇ ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ, ಕೊನೆಗೆ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡೋಣ ಅಂತ ಗಿಲ್ಲಿ ದಿಟ್ಟ ಹೆಜ್ಜೆ ಇಟ್ರಾ, ಇದೆಲ್ಲವೂ ಸದ್ಯಕ್ಕೆ ಕುತೂಹಲದ ಪ್ರಶ್ನೆಗಳೇ. ಎನಿವೆ, ಔಟ್ಲುಕ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ಕೇರ್ಲೆಸ್ ಆಗಿದ್ದಂತಹ ಗಿಲ್ಲಿ ಕೊನೆಗೂ ನಾನು ಚೆನ್ನಾಗಿ ಕಾಣಬೇಕು, ಫಿಟ್ ಅಂಡ್ ಫೈನ್ ಆಗಿರಬೇಕು ಅಂತ ಜಿಮ್ ಸೇರಿದ್ದಾಗಿದೆ. ವರ್ಕೌಟ್ ಶುರುನೂ ಆಗಿದೆ. ಇನ್ನೇನಿದ್ರು 6 ಪ್ಯಾಕ್ 8 ಪ್ಯಾಕ್ ಅಂತ ಬರೆಸ್ಕೊಂಡು ಫೀಲ್ಡ್ ಇಳಿಬೇಕಿದೆ. KVN ಆದರೂ ಸರಿ, ಯಾರಾದರೂ ಸರಿ, ಗಿಲ್ಲಿ ಸಿನಿಮಾ ಮಾಡೋದು ಪಕ್ಕ ಆದಂತೆ ಕಾಣ್ತಾ ಇದೆ. ತಾನೊಬ್ಬ ನಿರ್ದೇಶಕನಾಗಬೇಕು ಅಂತ ಕನಸೊತ್ತು ಸುಮಾರು ವರ್ಷಗಳಿಂದ ಸೈಕಲ್ ಹೊಡಿತಾ ಇರುವಂಥ ಗಿಲ್ಲಿ ಆದಷ್ಟು ಬೇಗ ಡೈರೆಕ್ಟರ್ ಕ್ಯಾಪ್ ತೊಡಲಿ. ರಾಜ, ಹುಲಿ, ಕಿರಾತಕ ನನಗೆ ಇನ್ಸ್ಪಿರೇಷನು, ಯಶ್ಪಾಯ್ ಥರ ನಾನೂ ಆಗಬೇಕು ಅಂತ ಹೇಳುವ ಗಿಲ್ಲಿ ಆದಷ್ಟು ಬೇಗ ಮುಖಕ್ಕೆ ಬಣ್ಣ ಹಚ್ಚಲಿ. ನಿರ್ದೇಶನದ ಜೊತೆಗೆ ನಟನೆಯನ್ನೂ ಮಾಡಿಕೊಂಡು ಗಡಿದಾಟ್ಲಿ. ರಾಕಿಯಂತೆ ಗಿಲ್ಲಿಯೂ ಗೆದ್ದು ಗಹಗಹಿಸಲಿ ಅನ್ನೋದೇ ನನ್ನ ಯಶಸ್ ಟಾಕೀಸ್ನ ಆಶಯ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಸದಾ ನನಗೆ ಹೀಗೆ ಇರಲಿ ಅಂತ ಹೇಳ್ತಾ ಈ ಸ್ಟೋರಿನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ಸ್ಟೋರಿನ ನೋಡಿದ್ದಕ್ಕೆ. Forgive me, I can't forgive them. You know my history, know what I did then.